SRTC ಬಸ್ ಸ್ಟ್ಯಾಂಡ್ಗೆ ಸಂಬಂಧಪಟ್ಟಂತೆ ಸುಮಾರು 5-6 ತಿಂಗಳಿಂದಲೇ ಹಿಂದಿನ ಸರ್ಕಾರ ಅವೈಜ್ಞಾನಿಕವಾಗಿ ಆ ಬಸ್ ಸ್ಟ್ಯಾಂಡ್ ಕಾಮಗಾರಿನ ಕೈಗೊಳ್ಳಕ್ಕೆ ಹೋಗಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ಆಗಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳ ಕೆಲಸ ಕಾರ್ಯಗಳೇ ಬೇರೆ, ಅಲ್ಲಿ ಮಾಡಕ್ಕೆ ಕೊಟ್ಟಿದ್ದಂಥ ಕೆಲಸ ಕಾರ್ಯಗಳೇ ಬೇರೆ. ಹಾಗಾಗಿ ನಾನೇ ಖುದ್ದು ಸ್ಥಳ ಪರಿಶೀಲನೆ ಮಾಡಿ ಬಸ್ ಸ್ಟ್ಯಾಂಡ್ ಅಂದರೆ ಹೆಂಗೆ, ಸಾರ್ವಜನಿಕರಿಗೆ ಪ್ರಯಾಣಿಕರಿಗೆ ಸಕಲ ರೀತಿಯ ಎಲ್ಲ ಸೌಲಭ್ಯಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಇರಬೇಕು. ಬರೀ ಬಸ್ ಸ್ಟ್ಯಾಂಡ್ ಒಳಗಡೆ ಬಸ್ ಬಂದು ಕಾಂಕ್ರೀಟ್ ರೋಡ್ ಮಾಡ್ಕೊಂಡು ಹಾಕ್ಬಿಟ್ರೆ ಅದು ಬಸ್ ಸ್ಟ್ಯಾಂಡ್ ಸುಧಾರಣೆ ಆದಾಗ ನಾನೇ ನೋಡಿ ಮಾನ್ಯ ಸಾರಿಗೆ ಸಚಿವರಿಗೆ ಪ್ರಸ್ತಾವನೆಯನ್ನು ಕೊಟ್ಟು ಇದನ್ನು ಅಪ್ಗ್ರೇಡ್ ಮಾಡಬೇಕು. ರಾಷ್ಟ್ರೀಯ ಹೆದ್ದಾರಿಲಿ ಈ ಬಸ್ ಸ್ಟ್ಯಾಂಡ್ ಬರೋದ್ರಿಂದ ಮತ್ತು ಹೋಬಳಿಗೆ ಕೇಂದ್ರ ಸ್ಥಾನ ಆಗಿರೋದ್ರಿಂದ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಈಗಿರ್ತಕ್ಕಂಥ 70 ಲಕ್ಷನೋ 75 ಲಕ್ಷನೋ ಅದಕ್ಕೆ ಹಣ ನಿಗದಿಯಾಗಿದೆ. ಅದಕ್ಕಿಂತ ನಾನು 2-3 ಕೋಟಿ ಅನುದಾನ ಕೊಡಬೇಕು ಅಂತ ಪ್ರಸ್ತಾವನೆ ಕೊಟ್ಟಿದ್ದೀನಿ. ಮಾನ್ಯ ಸಚಿವರು ರಾಮಲಿಂಗಾರೆಡ್ಡಿ ಅವರು ಇಷ್ಟೆಲ್ಲ ನಾನು ಅನುದಾನವನ್ನು ನನ್ನ ಮಿತಿಯಲ್ಲಿ ಕೊಡ್ತೀನಿ, ಅಪ್ಗ್ರೇಡ್ ಮಾಡೋಣ ಅಂತ ಹೇಳಿದ್ದಾರೆ. ಅಪ್ಗ್ರೇಡ್ ಆ ದುಡ್ಡು ಇನ್ನೂ ಹೆಚ್ಚಿಗೆ ಬಿಡುಗಡೆಯಾದಂಥ ಸಂದರ್ಭದಲ್ಲಿ ಹಳೇದು ಹಣ ಮತ್ತು ಹೊಸ ಹಣ ಎರಡನ್ನೂ ಒಂದು ಸರಿದೂಗಿಸಿ ವೈಜ್ಞಾನಿಕವಾಗಿ ಅಲ್ಲಿ ಸಾರ್ವಜನಿಕರಿಗೆ ಪ್ರಯಾಣಿಕರಿಗೆ ಏನು ಅನುಕೂಲ ಮಾಡಿಕೊಡ್ಬೇಕು ಆ ನಿಟ್ಟಿನಲ್ಲಿ ಸಾಧ್ಯ ಆದರೆ ನಮ್ಮ ನೆಲಮಂಗಲ ಬಸ್ ಸ್ಟ್ಯಾಂಡ್ನ ವೀಕ್ಷಣೆಗೆ ನಾನು ಮಂತ್ರಿಗಳನ್ನು ಕರೆದಿದ್ದೀನಿ. ಮತ್ತು ಸೋಲೂರು ಬಸ್ ಸ್ಟ್ಯಾಂಡು ಸಮಸ್ಯೆ 25 ವರ್ಷಗಳಿಂದ ಒಳಗಡೆ ಬಸ್ ಪ್ರವೇಶ ಮಾಡ್ತಾ ಇರಲಿಲ್ಲ, ಎಕ್ಸ್ಪ್ರೆಸ್ಗಳು ನಾನ್ ಸ್ಟಾಪ್ಗಳು. ಇವತ್ತು ಅವೆಲ್ಲ ಒಳಗಡೆ ಪ್ರವೇಶ ಮಾಡೋಂಗೆ ಮಾನ್ಯ ಮಂತ್ರಿಗಳನ್ನೇ ಸಹ ನಾನು ಬಸ್ ಸ್ಟಾಪ್ ಕರ್ಕೊಂಡು CTMನ ಕರ್ಕೊಂಡ್ಬಂದು ಭಾಳ ದೀರ್ಘಕಾಲದ ಒಂದು ಸಮಸ್ಯೆಗೆ ಮುಕ್ತಿ ಕೊಟ್ಟಿದ್ದೀನಿ. ಅದು ಇನ್ನೂ ಇನಾಗ್ರೇಟ್ ಆಗಿಲ್ಲ. ಅದು ಮತ್ತು ನೆಲಮಂಗಲ ಬಸ್ ಸ್ಟಾಪ್ನ ವಿಸಿಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸನ್ಮಾನ್ಯ ಸಾರಿಗೆ ಸಚಿವರನ್ನೇ ನಾನು ದಾಬಸ್ಪೇಟೆ ಬಸ್ ಸ್ಟ್ಯಾಂಡಿಗೆ ಕರ್ಕೊಂಡೋಗಿ ಅಲ್ಲಿರೋ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಸಿ ಹೆಚ್ಚಿಗೆ ಅನುದಾನ ತಂದು ಅದನ್ನು ಅಪ್ಗ್ರೇಡ್ ಮಾಡಿಸಿ ಒಂದು ಸುವ್ಯವಸ್ಥಿತವಾಗಿರ್ತಕ್ಕಂಥ ಸುಸಜ್ಜಿತವಾಗಿರ್ತಕ್ಕಂಥ ಬಸ್ ನಿಲ್ದಾಣವನ್ನು ಮಾಡಲಿಕ್ಕೆ ನಿರ್ಮಾಣ ಮಾಡಿಸಲಿಕ್ಕೆ ಏನೆಲ್ಲ ಕ್ರಮವನ್ನು ವಹಿಸಬೇಕೋ ಈಗಾಗಲೇ ವಹಿಸಿದ್ದೀನಿ. ಮುಂದೆ ಅದನ್ನು ಅನುಷ್ಠಾನ ಮಾಡಿ ತಕ್ಷಣ ಸ್ವಲ್ಪ ಸೇಫ್ಟಿನಾದರೂ ಮಾಡಬೇಕಾಗುತ್ತೆ ಸರ್.